ಭಾರತ್ ಮಾತಾ ಕಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂತ ಕ್ರೀಡಾಮಂಡಳಿಗೆ ಅದೇ ರೀತಿ ಈ ಪಂದ್ಯಾಕೂಟದಲ್ಲಿ ಫೈನಲ್ ಪಂದ್ಯದಲ್ಲಿ ಗೆದ್ದಿರ್ತಕ್ಕಂಥ ಅಜನಾದ್ರಿ ತಂಡಕ್ಕೆ ಶುಭವಾಗಲಿ ಅಂತ ಶುಭ ಕೋರ್ತಾ, ಬಹುಮುಖ್ಯವಾಗಿ ಈ ಟೂರ್ನಿ ಇಷ್ಟು ಅಚ್ಚುಕಟ್ಟಾಗಿ ನಡೀಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ SY ಶಾಂಬಣ್ಣವರು. ಅವರಿಗೆ ನಮ್ಮ ಮುಳುಬಾಗಿಲಿನ ಯುವಕರ ಪರವಾಗಿ ಅನಂತ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲ ಚಪ್ಪಾಳೆ ತಟ್ಟು ಮುಖಾಂತರ ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಇನ್ನೂ ಅನೇಕ ಟೂರ್ನಿಮೆಂಟ್ಗಳಿಂದ ಅವ್ರು ನಡೆಸಬೇಕು ಅಂತ ಕೂಡ ಭಗವಂತನಲ್ಲಿ ಕೋರ್ಕೊಳ್ಳೋಣ. ಮತ್ತೆ ಮತ್ತೊಬ್ಬರು ನಮ್ಮ ಸೋದರ ಸಮಾನರಾಗುತ್ತೆ ಯಲ್ಲಪ್ಪಣ್ಣವರು ಈ ಟೂರ್ನಿಮೆಂಟ್ಗೆ ಬಹಳಷ್ಟು ಕೂಡ ಶ್ರಮಿಸಿದ್ದಾರೆ. ಅವರು ಕೂಡ ನಾವೆಲ್ಲ ಕೂಡ ಪ್ರೋತ್ಸಾಹ ಮಾಡೋಣ. ಅದೇ ರೀತಿ ಈ ಟೂರ್ನಿಯ ಮೊಟ್ಟ ಮೊದಲ ಪ್ರಾರಂಭ ಮಾಡ್ಬೇಕು ಅಂತ ಬಹಳಷ್ಟು ಕಷ್ಟಪಟ್ಟಕ್ಕಂಥವ್ರು ನಮ್ಮ ಸುರೇಶ್ ಅಣ್ಣ ಅವರು ಕೂಡ ಇದರಲ್ಲಿ ಒಬ್ರು. ಅದೇ ರೀತಿ ಅವ್ರ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ ಇದರ ಹಿಂದೆ ಕೂಡ. ನನಗೆ ಗೊತ್ತಿರ್ತಕ್ಕಂಥ ಹೆಸರುಗಳು ಮಾತ್ರ ಹೇಳ್ತೇನೆ, ಅನ್ಯತಾ ಭಾವಿಸ್ಬೇಡ್ರಿ. ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆಲ್ಲ ಕೂಡ ಒಳ್ಳೇದಾಗ್ಲಿ. ನಮ್ಮ ಯುವಕರು ಸದಾ ತಮ್ಗೆಲ್ಲ ಇದೇ ರೀತಿ ಸಪೋರ್ಟ್ ಇರ್ತಾರೆ ಅಂತ ಕೂಡ ಭಾವಿಸ್ತಾ ಇದ್ದೀನಿ, ಇರ್ತೀವಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಇದನ್ನ ನಮ್ಗೆ ಸಂತೋಷವಾದಂತ ಒಂದು ವಿಚಾರ ಏನಪ್ಪಾ ಅಂದ್ರೆ, ಗಣರಾಜ್ಯೋತ್ಸವ ಇವತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿರ್ತಕ್ಕಂತ ಒಂದು ಸಂವಿಧಾನ ಏನಿದೆ, ಈ ದಿನ ರೂಪುಗೊಂಡಿರ್ತಕ್ಕಂಥದ್ದು 1950ರಲ್ಲಿ. ಈ ಭಾರತ ದೇಶದ ಒಬ್ಬ ಕಟ್ಟಕಡೆ ಒಬ್ಬ ವ್ಯಕ್ತಿ ರಾಜನಾಗಿರ್ತಕ್ಕಂಥ ಒಂದು ದಿನ. ಆ ದಿನ ಅವರ ಹೆಸರಲ್ಲಿ ಟೂರ್ನಿಮೆಂಟ್ ನಡೆದಿದೆ ಅಂದ್ರೆ ಬಹಳಷ್ಟು ಸಂತೋಷವಾದಂತ ವಿಚಾರ ಇದು. ಇವತ್ತು ನಾವೆಲ್ಲ ಕೂಡ ಇಲ್ಲಿ ಈ ಟೂರ್ನಿಮೆಂಟ್ ನ ಇಷ್ಟೆಲ್ಲ ಯಾವುದೇ ಅಡ್ಡಿ ಇಲ್ದಿರ ಸಂತೋಷದಿಂದ ಒಂದು ಸ್ವತಂತ್ರವಾಗಿ ಕ್ರೀಡೆ ಆಡಿದೀವಿ ಅಂದ್ರೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೆಷ್ಟೋ ದಿನ ನಿದ್ದೆ ಇಲ್ದಿರತಕ್ಕಂತ ರಾತ್ರಿಗಳು ಇದ್ದು ಅವರ ಒಂದು ಪೆನ್ನಿನ ಇಂಕಿಂದ ಅಲ್ಲ, ಅವರ ರಕ್ತಾನೇ ಸುರಿಸಿ ಬರ್ದಿರ್ತಕ್ಕಂಥ ಸಂವಿಧಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಏನು ಈ ದಿನ ಸಂವಿಧಾನ ಕೊಟ್ಟಿದ್ದಾರೆ ಅದರಿಂದನೇ ಇದೆಲ್ಲ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಹಿಂದೆ ಒಂದು ಕ್ರೀಡೆ ಆಡ್ಬೇಕು, ಒಂದು ಎಜುಕೇಶನ್ ಅಲ್ಲಿ ಓದ್ಬೇಕು ಅಂದ್ರೆ ಅವ್ರಿಗೆ ಆದಂತ ಒಂದು ಜಾತಿಯಲ್ಲಿ ಹುಟ್ಟಿರ್ಬೇಕಾಗಿತ್ತು, ಒಂದು ಸ್ಥಾನಮಾನ ಬೇಕಾಗಿತ್ತು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಒಂದು ಸಂವಿಧಾನದಿಂದ ಟೂರ್ನಿಮೆಂಟ್ ನಡೆಸೋ ಪರಿಸ್ಥಿತಿ ಕೂಡ ನಾವು ಬಂದಿದ್ದೀವಿ. ಆಡಕ್ಕಲ್ಲ, ನಡೆಸ್ತಾ ಇದೀವಿ ನಾವು ಟೂರ್ನಿಮೆಂಟ್ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ತಾವೆಲ್ಲ ಕೂಡ ಇದನ್ನ ಯುವಕರು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಸ್ವಾತಂತ್ರ್ಯವನ್ನ ನಮ್ಮ ದೇಶದ ಏಳಿಗೆಗೆ ನಾವೆಲ್ಲ ಕೂಡ ಶ್ರಮಿಸಬೇಕು. ಮುಂದಿನ ಪ್ರತಿಯೊಬ್ಬ ಯುವಕರು ಕೂಡ ಇದನ್ನ ಮನದಲ್ಲಿ ಇಟ್ಕೊಂಡು ಪ್ರತಿ ಸಂದರ್ಭದಲ್ಲಿ ಕೂಡ ನೆನೆಸ್ಕೊಂಡು ನಾವೆಲ್ಲ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಹಿರಿಯರು ಹೇಳ್ತಕ್ಕಂಥ ಹಿತನುಡಿಗಳನ್ನು ಕೂಡ ಬೇಕಾಗ್ತದೆ. ಇಲ್ಲಂದ್ರೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅವ್ರು ಕೂಡ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಇರ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ತಂಡ ಗೆಲ್ಲಿಸುವಲ್ಲಿ ಸಮಾನವಾಗಿ ತಕ್ಕೊಳ್ಳಿ, ಮತ್ತೆ ಕೂಡ ಗೆಲ್ತಕ್ಕಂಥ ಅವಕಾಶಗಳು ಇದೆ. ನಮ್ಮ ಈ ಜೈ ಭೀಮ್ ಬಾಯ್ಸ್ ಕೂಡ ಬಹಳಷ್ಟು ಚೆನ್ನಾಗಿ ಆಡಿದ್ರು. ಈಗ ತಾನು ನೋಡಿದೆ ಒಬ್ರು ನಮ್ಮ ಸ್ನೇಹಿತರು ಇದರಲ್ಲಿ ಒಂದ್ 3 6 ಹೊಡೆದ್ರು. ಆಗಿನೇನು ಅವ್ರು ಗೆಲ್ತಕ್ಕಂಥ ಸಂದರ್ಭ ಬಂದಿತ್ತು. ಈ ಕ್ರಿಕೆಟ್ ಅಂತಕ್ಕಂಥದ್ದು ಕೇವಲ ನಿಮಿಷಗಳಲ್ಲಿ ಒಂದು ಬಾಲ್ಗಳಲ್ಲಿ ಚೇಂಜ್ ಆಗ್ತಕ್ಕಂಥ ಒಂದು ರೋಚಕವಾದಂತ ಒಂದು ಕ್ರೀಡಾಕೂಟ ಆಗಿರ್ತದೆ. ಅದಕ್ಕಿಂತ ನಮ್ಮ ಭಾರತೀಯರು ಬಹಳಷ್ಟು ಕ್ರಿಕೆಟ್ ಪ್ರಿಯರಾಗಿರ್ತಕ್ಕಂಥದ್ದು. ತಮ್ಗೆಲ್ಲ ಕೂಡ ಒಳ್ಳೇದಾಗ್ಲಿ. ಈ ಟೂರ್ನಿಯನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ನಮ್ಮ ಮುಳುಬಾಗ್ ಯುವಕರಿಗೆ ಸಹಕಾರ ಮಾಡಿರ್ತಕ್ಕಂಥ ಸಾಂಬಣ್ಣವರು ಕೂಡ ಆ ಮುಳುಬಾಗಿನ ಆಂಜನೇಯ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ ಕೂಡ ಬಯಸ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಯಾರ ಹೆಸರು ಕೂಡ ನಾನು ತಗೊಳ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಇದ್ರು, ಯಾರು ಅನ್ಯತಾ ಭಾವಿಸೋದು ಬೇಡ. ಯಾಕಂದ್ರೆ ಎಲ್ಲ ನಮ್ಮ ಹಿರಿಯರು, ನಮ್ಮ ಗುರುಗಳೇ ಎಲ್ಲಾನು. ನಮ್ಮ ಅರವಿಂದ್ ಅಣ್ಣ ಇರ್ಬೋದು, ನಮ್ಮ CV ಗೋಪಾಲಣ್ಣ ಬೋವಿ ನಿಗಮದ ಅಧ್ಯಕ್ಷರಾಗಿರ್ಬೋದು, ನಮ್ಮ ರಾಜಣ್ಣ ಆಗಿರ್ಬೋದು, ನಮ್ಮ ಪತ್ರಕರ್ತ ಅಧ್ಯಕ್ಷರಾಗಿರ್ಬೋದು, ನಮ್ಮ ಸುಕುಮಾರ್ ಅಣ್ಣ ಆಗಿರ್ಬೋದು, ಮಂಜಣ್ಣ, ಎಲ್ಲರ ಹೆಸರು ಹೇಳ್ಕೊಂಡು ಹೋಗ್ತಾರೆ. ನಮ್ಮ ಸಂಘಸಂದ್ರ ವಿಜಯಣ್ಣ ಹೋರಾಟಗಳಿಂದ ನಮ್ಮ ತಾಲೂಕಿಗೆ ಪರಿಚಯರಾಗಿರ್ತಕ್ಕಂಥವ್ರು, ನಮ್ಮ JK ಕೃಷ್ಣಣ್ಣ ಆಗಿರ್ಬೋದು, ನಮ್ಮ NSU ಹರಿ ಆಗಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹೆಸರು ಹೇಳಿದ ಸತೀಶ್ ಅಣ್ಣ ಆಗಿರ್ಬೋದು, ನಮ್ಮ ಚಿನ್ನಪ್ಪ ಅಣ್ಣ ಆಗಿರ್ಬೋದು, ದೇವರಾಜ ಸಮುದ್ರ ಅಧ್ಯಕ್ಷರು. ಯಾರು ಅನ್ಯತಾ ಭಾವಿಸ್ಕೊಂಬೇಡಿ. ಯಾರ ಹೆಸರಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ತಮ್ಗೆಲ್ಲ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಅಂಬೇಡ್ಕರ್.